ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯಕ್ಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಯಾರಾದರೂ ಚಾಕಿಂದ ಏರಿಯಲ್ ಬಂದರೆ ನಾವು ಯಾವ ರೀತಿ ಎಸ್ಕೇಪ್ ಆಗಬೇಕು ಅಂತ ಕುರಿತು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ವೀಡಿಯೋದಲ್ಲಿ ಹೋಗುವುದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಬಂದಿತ್ತು ವೀಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಯಾರಾದರೂ ಚಾಕಿನ ಈ ಥರ ಹೊಟ್ಟೆಗೆ ಈ ಥರ ಬಂದು ಚುಚ್ಚಲಿಕ್ಕೆ ಬಂದರೆ ಯಾವ ರೀತಿ ಎಸ್ಕೇಪ್ ಆಗ್ಬೋದು ಅಂತ ಹೇಳಿ. ಇದ್ರ ಕುರಿತು ತುಂಬ ವೀಡಿಯೋಗಳನ್ನು ಹಾಕಿದ್ದೀವಿ. ನೋಡಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಐ ಕಾರ್ಡಲ್ಲಿ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಈ ವಿಡಿಯೋ ಮುಗಿದ ಕೂಡಲೇ ಕೂಡ ಆ ಎಂಡಲ್ಲಿ ಬರುತ್ತೆ. ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಥರ ಹೊಡಿಲಿಕ್ಕೆ ಬಂದ ಏನು ಮಾಡಬೇಕು, ಬ್ಲಾಕ್ ಮಾಡಬೇಕು. ಈಗ ಏನು ಮಾಡ್ತಿದ್ವಿ ಅಂದರೆ ಎರಡೂ ಕೈಯಿಂದ ನಾವು ಬ್ಲಾಕ್ ಮಾಡ್ತಾಯಿದ್ದೀವಿ. ಡೌನ್ ಬ್ಲಾಕ್ ಜೊತೆಗೆ ಕೈಯನ್ನು ಹಿಡಿತಾ ಇದ್ದೀವಿ. ಡೌನ್ ಬ್ಲಾಕ್ ಜೊತೆ ಕೈಯನ್ನು ಹಿಡಿತಾ ಇದ್ದೀವಿ. ಈ ಕೈಯನ್ನು ಕೂಡ ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ಸಲ ಮಿಸ್ ಅಂತ ಹೇಳಿ ಅಪೋನೆಂಟ್ ಕೂಡ ಇನ್ನೊಂದು ಸಲ ಕಂಟಿನ್ಯೂಸ್ 2-3 ಸಲ ಚುಚ್ಚಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಇಲ್ಲೊಂದು ಬ್ಲಾಕು ಇಲ್ಲಿ, ಯಾಕಂದರೆ ಕಂಟಿನ್ಯೂ ಮತ್ತು ಇನ್ನೊಂದು ಸಲ ಚುಚ್ಚಬಾರ್ದು ಅಂಥೇಳಿ. ಈಗ ಅದೇ ಫೋರ್ಸಿಗೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೋಡಿ, ಈ ಕೈಯನ್ನು ಬ್ಲಾಕ್ ಮಾಡಿ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗತ್ತೆ. ಈ ಥರ ಬ್ಲಾಕ್ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಈ ಕೈಯನ್ನು ಹಾಗೆ ತೊಗೊಂಡೋಗಿ ಲಾಕ್ ಮಾಡಿ ನೋಡಿ, ಅವನ ಹೆಡ್ಡನ್ನು ಈ ಥರ ಲಾಕ್ ಮಾಡ್ಬೋದು. ಅವನಿಗೆ ತಪ್ಪಿಸ್ಕೊಳ್ಳೋಕ್ಕೆ ಆಗೋಲ್ಲ. ವೆರಿ ಡೇಂಜರಸ್ ಲಾಕ್ ಇದು. ಇದು ಕೂತು ವಿಡಿಯೋನ ಹಾಕಿದ್ದೀನಿ. ನಿಮ್ಮ ಅಪೋನೆಂಟಿಗೆ ಈ ಟೆಕ್ನಿಕ್ ಸರಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅನ್ಕಾನ್ಷಿಯಸ್ ಕೂಡ ಮಾಡಿ ಆ ಸ್ಪಾಟಿಂದ ನಾವು ಎಸ್ಕೇಪ್ ಆಗ್ಬೋದು. ಇದನ್ನು ನಿಮಗೆ ಫಾಸ್ಟ್ ಮೂಮೆಂಟ್, ಸ್ಲೋ ಮೂಮೆಂಟ್ ತೋರಿಸ್ತೀನಿ, ಅಬ್ಸರ್ವ್ ಮಾಡ್ತೀನಿ.